ಅತಿಥಿಯಾಗಿ ಕುಳಿತಿದ್ದಾರೆ. ನನಗೆ ಭೈರಪ್ಪನವ್ರನ್ನ ಕಂಡ್ರೆ ಯಾಕೆ ಇಷ್ಟ ಅಂದರೆ, ನಿವೃತ್ತ ನೈಕರರಿಗೆ ಈಗ ನಿಮ್ಮ ದೇಹವೇ ದೇಗುಲ, ನಿಮ್ಮ ದೇಹವನ್ನು ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ, ಯಾರನ್ನೂ ನಂಬಬೇಡಿ, ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ. ಆದ್ದರಿಂದ ಇವತ್ತು ವೇದಿಕೆ ಮೇಲೆ ಇಬ್ಬರು ವೈದ್ಯರನ್ನು ಕರೆತು ಭೈರಪ್ಪನವರು ಇಂಥ ವೇದಿಕೆಯಲ್ಲಿ 4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಬಹಳ ಜನ ಅದರೊಳಗಾಗಿ ನಾನು ಯಾಕೆ ದೊಡ್ಡಬಳ್ಳಾಪುರದವನು ಅಂದರೆ, ನಮ್ಮ ಮಂದಿ ಟೋಪಿ ಹಾಕೊಂಡು ಕೊಡ್ತಿದ್ದೀರಿ, ಬಹಳ ಖುಷಿ ನಿಮ್ಮನ್ನು ನೋಡಿರಿ. ಯಾಕಂದರೆ ನನಗೆ ವಿದ್ಯೆ ಕೊಟ್ಟಂಥ ಬಳ್ಳಾರಿ ಮೆಡಿಕಲ್ ಕಾಲೇಜ್, ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದೆ, ಹುಬ್ಳಿಯಲ್ಲಿ MS ಮಾಡಿ ನಾನು ಸರ್ಜನ್ ಆದೆ. ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಹೃದಯ ತುಂಬಿ ಬರುತ್ತೆ. ಈ ಸಮಯದಲ್ಲಿ ಆತ್ಮೀಯರೇ, ನಿಮಗೊಂದು ಮಾತು, ನಾವು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಲಿತಂಥ ವಿದ್ಯೆ ಜನಸಾಮಾನ್ಯರಿಗೆ ತಲುಪುವುದೇ ಇಲ್ಲ. ನಾನು ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ 40 ವರ್ಷದಿಂದ. ಭೈರಪ್ಪನವರ ಮಗ ಬ್ರಿಜೇಶ್ ಇಲ್ಲೇ ಓಡಾಡ್ತಿದ್ದಾನೆ, 18 ವರ್ಷದ ಹಿಂದೆ ಹಿ ವಾಸ್ ಮೈ ಸ್ಟೂಡೆಂಟ್. ನನ್ನ ಜೊತೆಯಲ್ಲಿ ಕೂತಿರ್ತಕ್ಕಂಥ ಇನ್ನೊಬ್ಬರು ಗಣ್ಯ ಡಾಕ್ಟ್ರು, ವೈದ್ಯರು, ಶಿ ವಾಸ್ ಮೈ ಸ್ಟೂಡೆಂಟ್. ನಾವು ನಮ್ಮ ಮಕ್ಕಳಿಗೆ ಏನು ಪಾಠ ಕಲಿಸ್ತೀವಲ್ಲ, ಅದು ನಿಮ್ಮವರಿಗೆ ರೀಚ್ ಆಗಲ್ಲ. ಅದಕ್ಕೆ ನನಗೆ ಬಹಳ ಈಚೀಚೆಗೆ ನನ್ನ ವಿದ್ಯೆ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯವನ್ನು ಹೇಗೆ ನೀವು ಕಾಪಾಡಿಕೊಳ್ಳೋದು. ಈಗ ತಾನೇ ಭೈರಪ್ಪನವ್ರು ಹೇಳ್ತಿದ್ರು, 60 ವರ್ಷ ಆದಮೇಲೆ ನಿಮ್ಮ ಜೊತೆಗೆ ಬರುವಂಥ ಸ್ನೇಹಿತರು ಅಂದರೆ ಡಯಾಬಿಟೀಸು, BP ಎಲ್ಲ ಕಾಯಿಲೆಗಳು ಬರ್ತವೆ. ಬಟ್ ಈಗ ಇದು ಸಮಯ ಅಲ್ಲ, ತುಂಬ ಸಮಯ ನಾನು ತೊಗೊಳಕ್ಕಾಗಲ್ಲ. ಆದರೂ ಕೂಡ ದಯವಿಟ್ಟು ಒಂಚೂರು ಸೈಲೆಂಟಾಗಿದ್ದರೆ, ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ನೀವು ಕೊಚ್ಚ ಅಂತಿದ್ರೆ ನನ್ನ ಮಾತು ನಿಮಗೆ ರೀಚ್ ಆಗಲ್ಲ. ಗೌರವಾನ್ವಿತ ಸದಸ್ಯರೇ, ನಮ್ಮ ಡಾಕ್ಟರ್ ನುಡಿನೇ ನೀವು ಆಲಿಸ್ಬೇಕು. ಅವ್ರ ನುಡಿಲಿ ಹಣ ಇಲ್ದಿದ್ರು ಆರೋಗ್ಯ ಇರುತ್ತೆ ಅಂತ ತಿಳಿಸ್ತಾರೆ. ದಯವಿಟ್ಟು ಅವರು 15 ನಿಮಿಷ ಏನು ಹೇಳ್ತಾರೆ ಅದನ್ನು ಮನನ ಮಾಡಬೇಕಂತ ಕೈ ಮುಗಿದು ಮತ್ತೊಂದು ಸತಿ ಮನವಿ ಮಾಡ್ತಾನೆ. ಯಾರೋ ಪಿಸು ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಅಂಜನಪ್ಪನವರ ಭಾಷಣ ಕೇಳಿದರೆ ನೀವು ಎತ್ತು ಹೋಗೋದೇ ಇಲ್ಲ. ಖಂಡಿತ ಬೇಕಾದರೂ ನೋಡಿ. ಸಕ್ಕರೆ ಕಾಯಿಲೆ ಇರೋರೆಲ್ಲ ನಿಮಗೆ ಒಂದೇ ಭಯ, ಅಯ್ಯೋ ಡಾಕ್ಟ್ರೆ ಅನ್ನ ಉಡಬಾರ್ದಂತೆ, ಹೌದಾ ಅಂತ. ನೀವು ಅನೇಕ ಡಯಟೀಷಿಯನ್ ಹತ್ರ ಹೋದಾಗೆ ಅವ್ರ ಭಾಷೆ ನಿಮಗೆ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಒಂದು ಕಟೋರಿ ಆಫ್ ರೈಸ್ ಅಂತಾರೆ. ನಾನೊಬ್ಬ ಹಳ್ಳಿ ರೈತನ ಮಗನಾಗಿ ನಿಮಗೆ ಬಹಳ ಸರಳವಾಗಿ ಅನೇಕ ಯೂಟ್ಯೂಬ್ನೊಳಗೆ ಈ ಮಾತನ್ನು ಹೇಳಿದ್ದೀನಿ. ಸಕ್ಕರೆ ಕಾಯಿಲೆ ಇರೋರು 4 ಟೀ ಜ್ಞಾಪಕ ಇಟ್ಕೊಳ್ಳಿ ಅಂತ. ನಾನು ಯಾರೋ ಒಬ್ರು ಕೇಳಿ, ಏನು ಡಾಕ್ಟ್ರೆ 4 ಟೀ ಕುಡಿಬೇಕಾ? ಇಲ್ಲ ಕಣಮ್ಮ, 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ, ಮುಗ್ದೋಯ್ತ್ರಿ. ಎಷ್ಟು ಸುಲಭ. ಇವತ್ತು ಸಕ್ಕರೆ ಕಾಯಿಲೆ ಇರೋರು 100 ವರ್ಷ ಬದುಕಬಹುದು. ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ನೋಡಿ, ಕಾಯಿಲೆಯ ಬಗ್ಗೆ ಭಯ ಬಿಡಬೇಕು ನೀವು. ನಾನು ಬಹಳ ಪಾಪ್ಯುಲರ್ ಆಗಿದ್ದು ಆ್ಯಸ್ ಎ ಟೀಚರ್ ಕೋವಿಡ್ ಸಮಯದಲ್ಲಿ. ನೀವು ತುಂಬ ಜನ ನನ್ನನ್ನು ನೋಡಿರ್ತೀರ ಅನೇಕ ಮಾಧ್ಯಮದವರು. ಅಫ್ಕೋರ್ಸ್ ಅವರು ಡಾಕ್ಟ್ರುಗಳಲ್ಲ. ನಾನೊಂದು BTVಗೆ ಹೋಗಿದ್ದೀನಿ, ಆ ಹೆಣ್ಮಗಳು ಕೂತಿದ್ದಾಳೆ, ನಾನು ಚೀಫ್ ಗೆಸ್ಟು, ಅಲ್ಲಿ ಮಾತಾಡಲಿಕ್ಕೆ ಕರೆದಿರತಕ್ಕಂಥ ಗೆಸ್ಟು. ಆಯಮ್ಮ ಸರಳವಾಗಿ ಅವರದೇ ಭಾಷೆಯಲ್ಲಿ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದು. ನಾನು ನನ್ನ ಬುಕ್ ತೊಗೊಂಡೋಗಿದ್ದೆ ಬಳ್ಳಾರಿಯೊಳಗೆ 1975ರಲ್ಲಿ ನಾನು MBBS ಓದೋವಾಗೆ ನನ್ನ ಪುಸ್ತಕದಲ್ಲಿ ಕೊರೋನಾ ವೈರಸ್ ಇತ್ತು. ಅಮ್ಮ, ಹೀಗೆ ನಾನು ಜುಯಿ ಅಂತ ಚೈನಾಯಿಂದ ಹಾರ್ಕೊಂಬಂದಿಲ್ಲ, ಇದು ಬಹಳ ಹಳೆಯ ವೈರಸ್ಸು, ನಾವು ಚಿಕ್ಕ ಹುಡುಗರಿಂದ ನೋಡಿದ್ದೀವಿ. ಈ ವೈರಸ್ಸು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಗೊಣ್ಣೆ ಸುರಿಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನು. ಇದು ವೈಜ್ಞಾನಿಕವಾಗಿ ಹೇಳಿದೆ. ಇದೆಷ್ಟು ಜನಕ್ಕೆ ಧೈರ್ಯ ತಂತು ಅಂದರೆ ನೋಡಿ, ನಾನು ಬಳ್ಳಾರಿ ಒಳಗೆ ಹೋದಾಗೆ ವಿ ಹ್ಯಾಡ್ ಎ ವಂಡರ್ಫುಲ್ ಟೀಚರ್ ಡಾಕ್ಟರ್ R.H. ಶೆಣೈ ಅಂತ. ಅವರು ಒಂದಿನ ಕ್ಲಾಸಿಗೆ ಬರ್ತಾರೆ, ನಾವೆಲ್ಲ ಯಂಗ್ ಸ್ಟೂಡೆಂಟ್ಸು. ಅವತ್ತು ಹೇಳ್ತಾರೆ, ಅವರು ಅರ್ನಿಯ ಪಾಠ ಮಾಡಬೇಕಾಗಿತ್ತು, ಆದರೆ ಮಕ್ಕಳ 126 ಜನ ಕೂತಿದ್ದೀವಿ. ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ವೆರಿ ಸಿಂಪಲ್ ಕ್ವಶನ್ ಟುಡೇ, ಆಲ್ ಆಫ್ ಯು ಶುಡ್ ಆನ್ಸರ್ ಅಂತ. ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್, ಫಸ್ಟ್ ಬೆಂಚಲ್ಲೇ ಕೂತಿದ್ದೀನಿ, ನೋಡೋಣ ಏನು ಕೇಳ್ತಾರೋ ಅಂತ. ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್ ಅಂದರು. ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ. ಜಂಟಮೈಸಿನ್ ಆಗ್ತಾನೆ ಮಾರ್ಕೆಟಿಗೆ ಬಂದಿತ್ತು, ನ್ಯೂಸ್ ಪೇಪರ್ನಾಗಿತ್ತು, ನನ್ನ ಬುಕ್ನಾಗ ಇರಲಿಲ್ಲ. ಸರ್ ಜಂಟಮೈಸಿನ್ ಸರ್ ಅಂದೆ. ನಕ್ಕರು, ಮರಿ ಕೂತ್ಕೊ ಅಂದರು. ಅಲ್ಲೊಬ್ಬ ಹುಡುಗ ಅಂಬಿಕಾಸಿನ್ ಅಂದ, ಮರಿ ಕೂತ್ಕೊಂಡ್ರು. ಲಾಸ್ಟಿಗೆ ಆನ್ಸರ್ ಏನು ಹೇಳ್ತಾರೋ ಅಂದರೆ, ಲುಕ್ ಹಿಯರ್ ಬಾಯ್ಸ್, ನೀವೆಲ್ಲ ಹಳ್ಳಿ ಗಾಡಿಯಿಂದ ಬಂದಿರೋರು, ಮುಂದೆ ಜನಗಳ ಹತ್ರ ಹೋಗೋರು, ಇಟ್ ಈಸ್ ನಾಟ್ ದ ಕಾಸ್ಟ್ಲಿ ಆಂಟಿಬಯೋಟಿಕ್ ದಟ್ ಈಸ್ ಪವರ್ಫುಲ್, ಇಟ್ ಈಸ್ ನಾಟ್ ದ ಪವರ್ಫುಲ್ ಆಂಟಿ ಕ್ಯಾನ್ಸರ್ ದಟ್. ಮತ್ತು ಏನ್ರಿ ಸರ್, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ನಾನು ಆಡುವ ಮಾತು, ನಾನು ಕೇಳಿಸ್ಕೊಳ್ಳೋ ರೀತಿ, ನಾನು ನಿನ್ನ ಬೆನ್ನು ತಟ್ಟಿಬಿಟ್ಟು ಏನೂ ಆಗಲ್ಲ ಹೋಗು ಅಂತ ಹೇಳ್ತೀನಲ್ಲ, ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅಂತ. ಇದನ್ನು ನೋಡಿ ನೀವು.